ನಾನು ವಿತ್ ಅಧಿಕಾರಿಗಳ ಜೊತೆ ಮಾತಾಡಿ ಇವೆಲ್ಲ ಮಾತಾಡ್ತಿರೋದು ನಾಳೆ ಬೋಗಸ್ ಹಾಕೀನಿ. ಆಮೇಲೆ ನಮ್ಮ ಜಿಲ್ಲೆಗೆ ಬಂದಂಥ ಗೊಬ್ಬರ 2,500 ಟನ್ಗೆ ಹೆಚ್ಚುವರಿ ಗೊಬ್ಬರ ಬೇರೆ ಜಿಲ್ಲೆಗೆ ಹೋಗಿದೆ. ಇದಕ್ಕೆ ಯಾರು ಹೊಣೆ ಕಾರಣ ಉತ್ತರ ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ಕೃತಕ ಅಭಾವ ಸೃಷ್ಟಿ ಮಾಡಿ ನಾನು ಇಡೀ ಜಿಲ್ಲೆ ತಗೊಂಡಿದ್ದೀನಿ. ಕಾಳಸಂತೆಕೋರರಿಗೆ ಸರಬರಾಜು ಮಾಡ್ತಿದ್ದಾರೆ. ಎಲ್ಲದ ಗೊಬ್ಬರ ಜಿಲ್ಲೆ 36,000 ಕೋಟಿ ಬಂದಿದೆ. 36,000 ಮೆಟ್ರಿಕ್ ಟನ್ ಬಂದಿದೆ. 33,000 ಟನ್ನು ಬಳಸಿಲ್ಲ. ಆಮೇಲೆ ನೋಡಿ, ಸರ್ಕಾರ ಇಫ್ಕೋ ಮತ್ತು ಕ್ರಿಫ್ಕೋ ಸಂಸ್ಥೆಗಳು ಸರ್ಕಾರದ್ದು ಸರ್ಕಾರಿ ಸಂಸ್ಥೆಗಳ ಒತ್ತಾಯ ಮಾಡಿ ಗೊಬ್ಬರ ತರಿಸ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ಉತ್ತರ ಕೊಡಬೇಕಾದ್ರೆ ನಾವು ಒತ್ತಾಯ ಮಾಡ್ತೀವಿ. ಅದಕ್ಕೋಸ್ಕರ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಇಫ್ಕೋ ಕ್ರಿಫ್ಕೋ ಎರಡು ಸರ್ಕಾರಿ ಗೊಬ್ಬರ ಸಂಸ್ಥೆಗಳು ಇಂಟ್ರೆಸ್ಟ್ ತಗೊಂತಲ್ಲ, ಒತ್ತಾಯ ಮಾಡಿ ತರಿಸ್ತಾ ಇಲ್ಲ. ಅಂದರೆ ಎಲ್ಲ ಒಂದು ಕಡೆ ಏನು ಕಾಳಸಂತೆಕೋರರಿಗೆ ಕೃತಕ ಅಭಾವ ಸೃಷ್ಟಿ ಮಾಡಿ ಹೆಚ್ಚು MRP ದರಕ್ಕಿಂತ 200-250 ರೂಪಾಯಿಗೆ ಹೆಚ್ಚುವರಿ 200 ಮಾರಾಟ ಮಾಡ್ತಾರೆ. 266 ಇತ್ತೆಲ್ಲ ಸೇರಿಸಿ ಅಲ್ಲ, ಅದನ್ನ ಹೇಳಿದ್ದೆ ನಾವು. 240-250 ರೂಪಾಯಿ ಹೆಚ್ಚುವರಿಯಾಗಿ MRP ದರಕ್ಕಿಂತ ಜಾಸ್ತಿ ಮಾರಾಟ ಮಾಡ್ತಾರೆ. ಒಂದು ಬಸ್ ಹೆಚ್ಚುವರಿ ಬಸ್ಗಳು ಬಿಡಬೇಕು ವಿದ್ಯಾರ್ಥಿಗಳಿಗೂ ಮತ್ತು ಸಾರ್ವಜನಿಕರ ಇದಕ್ಕೋಸ್ಕರ. ಹೊನ್ನಾಳಿ ನ್ಯಾಮತಿ ಹಳ್ಳಿ ತಾಲೂಕಿನ ರಸ್ತೆ ತಕ್ಷಣ ದುರಸ್ತಿ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಗೊಬ್ಬರ ಸಮರ್ಪಕ ಪೂರೈಕೆ ಮಾಡಬೇಕು. ಮತ್ತು MRP ರೇಟ್ 266 ರೂಪಾಯಿ MRP ದರ ಇದೆ. ಒಂದು ಬ್ಯಾಗಿಗೆ 266 ರೂಪಾಯಿ ದರ ಇದೆ. MRP ದರಕ್ಕಿಂತ ಹೆಚ್ಚು 500-450 ಬಾಯಿ ಬಂದಂಗೆ ರೇಟಿಗೆ ಡೀಲರ್ಗಳು ಕೊಡ್ತಾ ಇದ್ದಾರೆ. ಇದು ಯಾರ ವೈಫಲ್ಯ? ಅಧಿಕಾರಿಗಳ ವೈಫಲ್ಯನೋ ಸರ್ಕಾರದ ವೈಫಲ್ಯನೋ? ಅದಕ್ಕೋಸ್ಕರ ನಾಳೆ ಬೆಳಗ್ಗೆ 10 ಗಂಟೆಗೆ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡಬೇಕು, MRP ದರ ಕೊಡಬೇಕು, ರಸ್ತೆಗಳು ತಕ್ಷಣ ದುರಸ್ತಿ ಆಗಬೇಕು, ಹೆಚ್ಚುವರಿ ಬಸ್ ಬಿಡಬೇಕು. 10 ಗಂಟೆಗೆ ಚೀಲೂರು ಸರ್ಕಲ್ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮುಖಂಡರ ಜೊತೆಗೆ ಸಾರ್ವಜನಿಕ ಬಂಧುಗಳು, ರೈತ ಬಂಧುಗಳು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ.